ಬದನೆಕಾಯಿ ಫ್ರೈ ಒಂದಿದ್ರೆ ಸಾಕು. ಇದರ ಎದುರುಗಡೆ ಚಿಕನ್, ಫಿಶ್ ಯಾವ್ದು ನೆನಪಿಗೆ ಬರಲ್ಲ, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರತ್ತೆ ಇದು. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬದನೆಕಾಯಿ ತವಾ ಫ್ರೈ ಮಾಡ್ತಾ ಇದ್ದೇವೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. 2 ಬದನೆಕಾಯಿ ತಗೊಂಡಿದ್ದೇನೆ. ಇದು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಬದನೆಕಾಯಿ ತವಾ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ಅರ್ಧ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೇನೆ. ಅರ್ಧ ಸ್ಪೂನ್ ಜೀರಿಗೆ, 3/4 ಸ್ಪೂನು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೇನೆ. 2 ಸ್ಪೂನ್ ಕಾರ್ನ್ಫ್ಲವರ್, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ತಿದ್ದೇನೆ. ಇವಾಗ ಮಸಾಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು ನೀರು ಸೇರಿಸ್ಕೊಳ್ತಿಲ್ಲ, ಹುಣಸೆ ಹಣ್ಣಿನ ನೀರಿಂದಾನೇ ಇದು ಮಾಡ್ಕೊಳ್ತಿದ್ದೇನೆ. ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ ಎಲ್ಲವನ್ನು. ಇವಾಗ ಮಸಾಲ ರೆಡಿಯಾಗಿದೆ. ಬದನೆಕಾಯಿಯನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಳ್ತಿದ್ದೇನೆ ಬದನೆಕಾಯಿಯನ್ನು. ನೋಡಿ, ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೇಕು. ಬದನೆಕಾಯಿಗೆ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇವಾಗ ಮಸಾಲವನ್ನು ಹಾಕಿದ್ದೇನೆ ಬದನೆಗೆ. ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು ನೀವು ಮಸಾಲ, ನೀರು ಮಾಡ್ಕೋಬಾರ್ದು. ಯಾಕೆಂದ್ರೆ ಇದನ್ನು 5 ನಿಮಿಷ ಇಟ್ಕೊಳ್ತೇವಲ್ಲ, ಇದರ ನೀರು ಬಿಡತ್ತೆ. ಅದಕ್ಕೋಸ್ಕರ ನೀವು ಗಟ್ಟಿಯಾಗಿ ಇಟ್ಕೋಬೇಕು ಮಸಾಲವನ್ನು. ಇವಾಗ ಇದನ್ನು 5 ನಿಮಿಷ ಹಂಗೆ ಬಿಟ್ಬಿಡೋಣ. ಬದನೆಕಾಯಿ ಫ್ರೈ ಒಂದಿದ್ರೆ ಸಾಕು. ಇದರ ಎದುರುಗಡೆ ಚಿಕನ್, ಫಿಶ್ ಯಾವ್ದು ನೆನಪಿಗೆ ಬರಲ್ಲ, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರತ್ತೆ ಇದು. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿದೆ. ಇವಾಗ 5 ನಿಮಿಷ ಆಯಿತು. ಫ್ರೈ ಮಾಡ್ಕೊಳ್ಳೋಣ. ಕಾವಲ್ಲಿ ಇಟ್ಕೊಂಡಿದ್ದೇನೆ. ಎಣ್ಣೆ ಹಾಕ್ಕೊಳ್ಳೋಣ. ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೇನೆ ತವಕ್ಕೆ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಹಾಕೋಣ. ನೋಡಿ, ಇವಾಗ ಎಲ್ಲ ತಿರುಗಿಸ್ಬಿಟ್ಟು ಹಾಕಿದ್ದೇವೆ. ನೋಡಿ, ಆಯ್ತು. ಇವಾಗ ಇದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಬದನೆಕಾಯಿ ತವಾ ಫ್ರೈ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಲ್ಲ. ಈಸಿ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.